ಕುಲಭೂಷಣ್ ಜಾಧವ್ಗೆ ಗಲ್ಲು ಶಿಕ್ಷೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾಗಿದೆ. ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ಕೋರ್ಟ್ ಅಲ್ಲಿ ವಿಚಾರಣೆ ಆರಂಭವಾಗಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ರು, ಸಪೋರ್ಟ್ ಕೊಡ್ತಾ ಇದ್ರು ಅಂತ ಅಲ್ಲಿನ ಸೇನಾ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು ಕುಲಭೂಷಣ್ ಜಾಧವ್ಗೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶ ಭಾರತ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗಿತ್ತು. ಇದೀಗ ವಿಚಾರಣೆ ಆರಂಭವಾಗಿದೆ. ಭಾರತದ ಪರ ಹರೀಶ್ ಸಾಳ್ವೆ ನೇತೃತ್ವದ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಗಲ್ಲು ಶಿಕ್ಷೆಯನ್ನ ಪಾಕ್ನ ಮಿಲಿಟರಿ ಕೋರ್ಟ್ ವಿಧಿಸಿತ್ತು. ಕುಲಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನದಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ಮಾಡ್ತಾ ಇದ್ರು, ಭಯೋತ್ಪಾದನೆಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ರು ಅಂತ ಪಾಕ್ ಮಿಲಿಟರಿ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತ್ತು ಭಾರತ. ಇದೀಗ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಿದೆ. ಒಂದು ಕಡೆ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ, ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ನ್ಯಾಯಾಲಯದಲ್ಲೂ ಕೂಡ ಭಾರತ ಹಾಗೇನೆ ಪಾಕ್ ಯಾವ ರೀತಿ ಸೆಣಸಾಟವನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆ ಶುರುವಾಗಿದೆ. ಇನ್ನು ಬಹಿರಂಗ ವಿಚಾರಣೆಯನ್ನ ನಡೆಸೋದಾಗಿ ಜಡ್ಜ್ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಭಾರತದ ಪರವಾಗಿ ಹರೀಶ್ ಸಾಳ್ವೆ ನೇತೃತ್ವದ ವಕೀಲರ ತಂಡ ವಾದವನ್ನ ಮಂಡನೆ ಮಾಡ್ತಾ ಇದೆ. ಎರಡೂ ಕಡೆ ಅವರಿಗೆ ಈಗ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಟ್ಟಿದೆ. ಸುಮಾರು 1-1.5 ಗಂಟೆಗಳ ಕಾಲ ಎರಡೂ ಕಡೆಯವರ ವಾದ ಪ್ರತಿವಾದ ಏನಿದೆ ಅನ್ನೋದನ್ನ ಈಗ ನ್ಯಾಯಾಲಯ ಕೇಳುತ್ತೆ. ಇನ್ನು ಭಾರತದ ಪರವಾಗಿ ಹರೀಶ್ ಸಾಳ್ವೆ ನೇತೃತ್ವದ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. In the custody of Pakistan's security forces. The document doesn't indicate the date of his apprehension. It mentions first week of March 2016. It states that, quote, the agent has confessed, unquote. It is obvious that soon after his arrest and in the custody of security forces, the confession was extracted. Information subsequently made available by Pakistan establishes that a First Information Report, the acronym for which in India and in Pakistan is FIR, under the Pakistan Code of Criminal Procedure 1898, was registered as late as 8 April 2016, and that under the code marks the the FIR marks the commencement of an investigation into a crime. But the confession obtained on 25th March 2016, before the FIR, was used as a propaganda measure, and its paraphrase finds place in the document circulated to the P5 countries. The document notes that this gentleman has been operating as a businessman in Chabahar. It alleges Jadhav crossed over from Iran to Baluchistan, and the document alleges he is a commander in the Indian Navy. It concludes by making serious allegations against India. ಸದ್ಯಕ್ಕೆ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೀತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅನ್ನೋದು ಪಾಕಿಸ್ತಾನದ ವಾದ ಆಗಿತ್ತು. ಬಟ್ ಅಮಾಯಕನಿಗೆ ಈ ರೀತಿ ಒಂದಿಷ್ಟು ಕಾನೂನು ಉಲ್ಲಂಘನೆ ಮಾಡಿ ಈ ರೀತಿ ತೀರ್ಪನ್ನ ಕೊಟ್ಟಿರೋದು ಖಂಡನೀಯ ಅಂತ ಭಾರತ ವಾದವನ್ನ ಮಾಡ್ತಾ ಇದೆ. ಸೊ ಭಾರತದ ಪರ ವಕೀಲರು ಏನೆಲ್ಲ ವಾದ ಮಂಡನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಕೋರ್ಟ್ನಲ್ಲಿ? ಶರ್ಮಿತಾ, ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರನ್ನ ಪಾಕಿಸ್ತಾನ ಸೆರೆ ಹಿಡಿದಿತ್ತು. ಆ ನಂತರದಲ್ಲಿ ಪಾಕಿಸ್ತಾನ ಕುಲಭೂಷಣ್ ಜಾಧವ್ ತನ್ನ ದೇಶದ ವಿರುದ್ಧ ಭಯೋತ್ಪಾದನಾ ಚಟುವಟಿಕೆಯನ್ನ ನಡೆಸುತ್ತಿದ್ದಾರೆ ಎನ್ನುವಂತಹ ಗುರುತರ ಆರೋಪವನ್ನ ಮಾಡಿ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ಇಂಥದೊಂದು ಶಿಕ್ಷೆಯನ್ನ ವಿಧಿಸಿತ್ತು. ಇದನ್ನ ಈ ಒಂದು ಪಾಕಿಸ್ತಾನ ಕೋರ್ಟಿನ ಆದೇಶವನ್ನ ಪ್ರಶ್ನಿಸಿ ಭಾರತ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿತ್ತು. ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ವಿಧಿಸಿರುವಂತಹ ತೀರ್ಪನ್ನ ರದ್ದುಪಡಿಸಲಿಕ್ಕೆ ಕೇಳಿತ್ತು. ಈ ಭಾರತದ ಮನವಿಯನ್ನ ಆಲಿಸಿದಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ಕೊಟ್ಟಿದ್ದಂತಹ ಆದೇಶವನ್ನ ತೀರ್ಪನ್ನ ರದ್ದುಪಡಿಸಿ ಮರು ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಸೊ ಇವತ್ತಿನಿಂದ ವಿಚಾರಣೆ ಆರಂಭವಾಗುತ್ತೆ. ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕುಲಭೂಷಣ್ ಜಾಧವ್ ಅವರ ಪ್ರಕರಣ ಅಂದ್ರೆ ಮೊದಲಿಗೆ ಕುಲಭೂಷಣ್ ಜಾಧವ್ ಅವರನ್ನ
ಯುದ್ಧ ಕೈದಿಯನ್ನಾಗಿ ಇಟ್ಕೊಂಡಂತಹ ಪ್ರಕರಣ ಮತ್ತು ಆ ನಂತರದಲ್ಲಿ ಅವರ ಮೇಲೆ ಗುರುತರವಾದಂತಹ ಆರೋಪವನ್ನು ಹೊರಿಸಿದಂತಹ ಪ್ರಕರಣ, ಅಂದ್ರೆ ಅವರು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡ್ತಿದ್ರು ಅನ್ನುವಂತಹ ಪ್ರಕರಣ, ಜೊತೆಗೆ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದಂತಹ ಈ ಎಲ್ಲ ಸಂಗತಿಗಳ ವಿಷಯವಾಗಿ ಇವತ್ತಿನಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ 4 ದಿನಗಳ ಕಾಲ ವಿಚಾರಣೆ ನಡೆಯುತ್ತೆ. ಈಗ ಭಾರತದ ಪರವಾಗಿ ಹಿರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಅವರ ತಂಡ ವಾದವನ್ನ ಆರಂಭಿಸಿದೆ ಈಗಾಗಲೇ. ಮತ್ತೆ ಇವತ್ತು ಭಾರತದ ಪರ ಹರೀಶ್ ಸಾಳ್ವೆ ಅವರ ವಾದವನ್ನ ಮಾಡ್ತಾರೆ, ಜೊತೆಗೆ ಪಾಕಿಸ್ತಾನದ ಕೂಡ ವಾದವನ್ನ ಮಾಡುತ್ತೆ. ಆದರೆ ಇವತ್ತಿನಿಂದ 4 ದಿನಗಳ ಕಾಲ ಸುದೀರ್ಘವಾಗಿ ಮತ್ತು ನಿರಂತರವಾಗಿ ವಿಚಾರಣೆಯನ್ನು ನಡೆಸಿ ಅಂತಿಮವಾಗಿ ಆ ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅದು ನೋಡ್ಬೇಕು, ಅದ್ರ ಮುಂದಿನ ಏನಾಗುತ್ತೆ, ತೀರ್ಪನ್ನ ಕೊಡುತ್ತಾ, ತೀರ್ಪನ್ನ ಕಾದಿರಿಸುತ್ತಾ, ಅಥವಾ ಇನ್ನೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಭಾರತ ಅಥವಾ ಪಾಕಿಸ್ತಾನ ಹೆಚ್ಚುವರಿ ಸಮಯಾವಕಾಶವನ್ನ ಕೇಳಿದ್ರೆ ಅದಕ್ಕೆ ಪುರಸ್ಕಾರ ನೀಡುತ್ತಾ ಅನ್ನುವಂತ ಎಲ್ಲ ಪ್ರಶ್ನೆಗಳು ಈಗ ಉದ್ಭವಿಸಿವೆ. ಅದಕ್ಕೆ ಕಾದ್ ನೋಡಬೇಕಾಗತ್ತೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಲ್ಲಿ ಇವತ್ತಿನಿಂದ 4 ದಿನಗಳ ಕಾಲ ಸತತವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಈಗ ಭಾರತದ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಮಾಯಕನಿಗೆ ಈ ರೀತಿ ಶಿಕ್ಷೆಯನ್ನ ಕೊಟ್ಟಿರೋದು ತಪ್ಪು, ಗಲ್ಲು ಶಿಕ್ಷೆಯನ್ನ ಪಾಕ್ನ ಮಿಲಿಟರಿ ಕೋರ್ಟ್ ವಿಧಿಸಿದೆ, ಇದಕ್ಕೆ ನೀವು ತಡೆಯಾಜ್ಞೆಯನ್ನು ಕೊಡಬೇಕು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಭಾರತ ಹೋಗಿತ್ತು. ಇದೀಗ ವಿಚಾರಣೆ ಆರಂಭವಾಗಿರೋದ್ರಿಂದ 4 ದಿನಗಳ ಕಾಲ ಯಾವ ರೀತಿ ಭಾರತದ ಪರ ವಕೀಲರು ಇಲ್ಲಿ ವಾದವನ್ನ ಮಂಡಿಸ್ತಾರೆ, ಇದಕ್ಕೆ ಪಾಕಿಸ್ತಾನದ ಪರ ವಕೀಲರು ಯಾವ ರೀತಿ ಪ್ರತಿವಾದವನ್ನ ಮಂಡಿಸ್ತಾರೆ, ಕೋರ್ಟ್ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಗಡಿಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೆ. ಬಟ್ ಏನಾದ್ರೂ ಅಂತಾರಾಷ್ಟ್ರೀಯ ಕೋರ್ಟ್ ನಲ್ಲಿ ಪಾಕ್ಗೆ ಏನಾದ್ರೂ ಮುಖಭಂಗ ಆದ್ರೆ, ಭಾರತದ ಪರವಾಗಿ ತೀರ್ಪು ಬಂದ್ರೆ ಭಾರತ ಮತ್ತಷ್ಟು ಸ್ಟ್ರಾಂಗ್ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಪಾಕಿಸ್ತಾನದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ಕುಲ್ಭೂಷಣ್ ಜಾಧವ್ ಅವರೇ ನೇರ ಹೊಣೆ ಅಂತ ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು. ಆದ್ರೆ ಅಮಾಯಕನಿಗೆ ಈ ರೀತಿ ಗಲ್ಲು ಶಿಕ್ಷೆಯನ್ನ ವಿಧಿಸಿರೋದು ತಪ್ಪು ಅಂತ ಭಾರತ ಇದಕ್ಕೆ ಕೂಡಲೇ ತಡೆಯಾಜ್ಞೆ ಕೊಡಬೇಕು ಅಂತ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗಿತ್ತು. ಅದರಂತೆ ಈಗ ವಿಚಾರಣೆ ಆರಂಭ ಆಗಿದೆ.